ನಿನ್ನಂತ ಗಂಡನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸೈತೆ. ಈಗಿನ ಕಾಲದಲ್ಲಿ ಮಾತಾಡಿ ಮರಳು ಮಾಡಿ ಮೋಸ ಮಾಡೋರ್ ಮಧ್ಯೆ ಮಾತಾಡ್ದೇನೆ ಮನ್ಸ್ ಗೆಲ್ಲೋಂಗ್ ಸಿಕ್ಕಿರೋದು ನನ್ ಪುಣ್ಯನೇ ಅಲ್ವೇ? ಆದ್ರೂ ಯಾರಿಗೂ ಹೇಳ್ದಿರ ಮದ್ವೆ ಆದ್ರಿಂದ ಬೇಜಾರಾಗ್ತೈತೆ. ನೀನನ್ನ ಎಷ್ಟು ಪ್ರೀತಿ ಮಾಡ್ತೀಯ? ಅಕ್ಕ, ಏನ್ ಹೀಗೆ ನಿಂತ್ಬಿಟ್ಟೆ? ಏನೇ ಯೋಚನೆ ಮಾಡ್ತಿದ್ಯಾ? ಜಾನು, ನಿನ್ ಪರಿಸ್ಥಿತಿ ಹೀಗಿದೆ ಅಂತ ನನ್ನ ಹತ್ರ ಹೇಳ್ಕೋಬಹುದಿತ್ತಲ್ವಾ? ಯಾಕೆ ಹೇಳ್ಕೊಂಡಿಲ್ಲ? ಅಕ್ಕ, ಇದ್ರಲ್ಲಿ ಹೇಳ್ಕೊಳ್ಳುವಂಥದ್ದು ಏನಿದೆ? ಮನೇಲಿ ಒಬ್ಳೆ ಇರೋದಕ್ಕೆ ಬೇಜಾರಾಗುತ್ತೆ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ. ನಾನು ಆರಾಮಾಗೇ ಇದ್ದೀನಿ ಇಲ್ಲಿ. ನನ್ಗಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ಪ್ರೀತಿಯಿಂದ ಎಲ್ಲದನ್ನು ಮಾಡ್ತಾರೆ. ಹಾಗಿದ್ಮೇಲೆ ಅವ್ರ ಪ್ರೀತಿನ ತಪ್ಪು ಅಂತ ಹೇಳಕ್ಕಾಗ್ತಾ ಹೇಳು? ಈಗಿನ ಕಾಲದಲ್ಲಿ ಮದುವೆ ಆಗಿದ್ರು ಗಂಡ ಹೆಂಡತಿ ಮಾತಾಡೋದೇ ಕಡಿಮೆ. ಅಂಥದ್ರಲ್ಲಿ ಇವ್ರಿಷ್ಟು ಕೇರ್ ಮಾಡ್ತಾರೆ. ಅದು ಹೇಗೆ ತಪ್ಪು ಅನ್ನಕ್ಕಾಗತ್ತೆ ಹೇಳು? ಜಾನು, ಇದು ಸರಿ ಅಂತ ಹೇಗೆ ಅನ್ಕೊಂಡಿದ್ಯಾ? ನಮ್ಮ ಮನೇಲಿದ್ದಾಗ ನೀನ್ ಹೇಗಿದ್ದೆ? ಒಂದು ಕ್ಷಣ ಒಂದು ಜಾಗದಲ್ಲಿ ಇಲ್ದೆ ಬಾದರಸದ ಥರ ಓಡಾಡ್ತಿದ್ದೆ. ಮಾತಾಡದೆ ಇದ್ದವ್ರನ್ನೂ ಮಾತಾಡಿಸ್ಕೊಂಡು ಕೂತಿರ್ತಿದ್ದೆ. ಈಗ ಒಬ್ಳೇ ಇದ್ದು ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ಯಲ್ಲ. ಜಾನು, ನಿನಗೊಂದು ಸ್ವಲ್ಪನಾದರೂ ಸ್ವಾತಂತ್ರ್ಯ ಬೇಕು ಅಂತ ಅನ್ನಿಸ್ತಿಲ್ವಾ? ನೀನು ಈ ವಿಷಯ ಜಯಂತ್ ಅವ್ರ ಹತ್ರ ಮಾತಾಡೇ ಇಲ್ವಾ? ಅಕ್ಕ, ಮದುವೆ ಆದ್ಮೇಲೆ ಹೀಗೆ ಅಲ್ವೇನೆ? ಗಂಡ ಹೇಗೆ ಹೇಳ್ತಾರೋ ಅದನ್ನೇ ಕೇಳಬೇಕು, ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮೊದಲಿನ ಥರ ಇರೋಕ್ಕಾಗುತ್ತಾ ಹೇಳು? ನಿಜ ಹೇಳ್ತಾ ಇದ್ದೀನಿ, ನಾನು ಆರಾಮಾಗಿದ್ದೀನಿ, ಇನ್ನು ಫ್ರೀ ಆಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ ನಿಜವಾಗ್ಲೂ. ಇದೇನಿದು? ತುಂಬ ಸೀರಿಯಸ್ ಆಗಿ ಮಾತಾಡ್ತಿದ್ದಾರಲ್ವಾ? ಹೋಗಿ ನೋಡೋಣ. ಏನು ಅಕ್ಕ ತಂಗಿ ಇಬ್ರು ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರೋ ತರ ಇದೆ? ಹಾಗೆಲ್ಲ ಏನಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಮಾತಾಡ್ತಿದ್ವಿ ಅಷ್ಟೆ. ಭಾವನ ಅಮ್ಮ ತುಂಬಾ ಸೀರಿಯಸ್ ಆಗಿ ಏನೋ ಮಾತಾಡ್ತಿದ್ರು ಅಂತ ನಮಗನ್ಸ್ತು. ಚೇ ಹಾಗೆಲ್ಲ ಏನಿಲ್ಲ. ನೀವು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ, ಅಷ್ಟರಲ್ಲಿ ನಾವಿಬ್ರು ಅಡುಗೆ ರೆಡಿ ಮಾಡ್ತೀವಿ. ಅದು ಬೇಡ ಬೇಡ, ನೀವ್ ಯಾಕೆ ಅಷ್ಟೊಂದ್ರೆ ತಗೊಳಕ್ ಹೋಗ್ತೀರಿ? ಈಗ ನಾವು 4 ಜನ ಸೇರಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ಅದೆಲ್ಲ ಏನು ಬೇಡ, ಮನೇಲೆ ಊಟ ಮಾಡೋಣ. ಅಲ್ಲ, ಬೆಳಗ್ಗೆಯಿಂದ ನೀವಿಬ್ರು ಮನೇಲೇ ಇದ್ದೀರಾ, ಹೊರಗೆ ಹೋಗಿ ಬಂದ್ರೆ ಎಲ್ಲರ ಮೈಂಡು ಫ್ರೆಶ್ ಆಗತ್ತೆ ಅಂತ ಹಂಗೆ ಹೇಳಿದೆ. ಹಾಗೆಲ್ಲ ಟೆನ್ಷನ್ ಆಗೋವಂಥ ವಿಷಯ ಏನಿಲ್ಲ ಬಿಡಿ. ಹೌದು ರೀ, ನಾನು ಮನೇಲಿ ಅಡುಗೆ ಮಾಡಿದ್ರೆ ನನ್ನ ಕೈ ರುಚಿ ಹೇಗಿದೆ ಅಂತ ಅಕ್ಕಂಗೂ ಗೊತ್ತಾಗುತ್ತಲ್ವಾ? ಅವಳು ಮನೇಲಿ ಇರೋಷ್ಟು ದಿನ ನಾನು ಮಾಡಿದ ಅಡುಗೆನೇ ಊಟ ಮಾಡಬೇಕು. ಸೊ ಇಲ್ಲೇ ಇರೋಣ. ಚಲ್ವಿ, ವೆಂಕಿ, ನಿಧಾನಕ್ಕೆ ಊಟ ಮಾಡಿ. ಏನು ಬೇಕೋ ಕೇಳಿ ನಾನು ಬಡಿಸ್ತೀನಿ, ಸಂಕೋಚ ಪಟ್ಕೊಳ್ಳೋದು ಬೇಡ. ಅಯ್ಯೋ ಅಕ್ಕ, ನಮ್ಮನೆ ಅಂದ್ಮೇಲೆ ಸಂಕೋಚ ಯಾಕೆ? ನೀವು ಕುತ್ಕೊಂಡು ಊಟ ಮಾಡಬಾರ್ದೆ? ನಮ್ದೆಲ್ಲ ಆಯ್ತು ಚಲ್ವಿ, ನೀವಿಬ್ರು ಮಾತ್ರ ಉಳ್ದಿರೋದು. ಊಟ ಮಾಡಿ. ವೆಂಕಿ. ಓಹೋ, ಊಟ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ ಮಾಡಿ. ಈ ಸೊಪ್ಪು ತರಕಾರಿ ಇದೆಲ್ಲ ಚೆನ್ನಾಗಿ ತಿನ್ಬೇಕು, ಜೊತೆಗೆ ತುಪ್ಪನ ಹಾಕೊಂಡು ತಿನ್ನಿ. ಹೊಸದಾಗಿ ಮದುವೆ ಆಗಿದ್ದೀರಲ್ಲ, ಶಕ್ತಿ ಶಕ್ತಿ ಬೇಕು. ರೀ, ಏನ್ ಮಾತು ಅಂತ ಆಡ್ತೀರಿ? ಹೊಸ್ದಾಗಿ ಮದುವೆ ಆಗಿರೋರು ಎದುರಿಗೆ ಇಂಥ ಮಾತಾಡೋದು? ಅಯ್ಯ, ನಾನೇನ್ ಮಾತಾಡಿದ್ನ? ತುಪ್ಪ ಹಾಕಿ ಅಂದಿತ್ತಪ್ಪ. ಏಯ್, ತಪ್ಪೇನಾ? ಹಾ, ಏಯ್ ತಗೋ, ಇದು ತಿಂಗಳ ಖರ್ಚು, ಅಮ್ಮಂಗೆ ಕೊಟ್ಬಿಡು. ಕೊಡ್ತೀನಿ. ಗುರಾಯಿಸ್ತು.
ಏಯ್ ಸಂಬಳ ಆಯ್ತಾ 5 ತಿಂಗಳದು? ಹಾಂ. ಓ 2 ದಿನ ಆಗುತ್ತಾ? ಈ ಮನೆಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಜನಸಂಖ್ಯೆ ಜಾಸ್ತಿ ಆದ್ರೆ ಖರ್ಚು ಜಾಸ್ತಿ ಆಗುತ್ತೆ. ನಿಮ್ಮ ವಿಷಯದಲ್ಲಿ ಡಬಲ್ ಆಗುತ್ತೆ. ಇವರು ಬೇಡ ಹೊಸ ಮದುಮಕ್ಕಳು ಅಂತ ಏನೇನೋ ಮಾಡಾಕ್ತಾ ಇರ್ತಾರೆ. ಅದಕ್ಕೆಲ್ಲ ಖರ್ಚಾಗತ್ತಲ್ವಾ? ಡಬಲ್ ಪೇಮೆಂಟ್ ಕೊಡ್ಬೇಕು ನೀನು. ಅರ್ಥ ಆಯ್ತಾ? ಏನಾಕಮ್ಮ ತಿಂತ ಇಲ್ಲ? ತಿನ್ನು, ಹಾಕೊಂಡು ತಿನ್ನಿ. ತುಪ್ಪ ಹಾಕಿ ಸ್ವಲ್ಪ. ನೀವು ಹೀಗೆ ಒಟ 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 ಅಂತ ಮಾತಾಡ್ತಾ ಇದ್ರೆ ಅವ್ರು ಹೆಂಗ್ರಿ ಊಟ ಮಾಡ್ತಾರೆ? ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಅವ್ರು ಸಮಾಧಾನವಾಗಿ ಊಟ ಮಾಡ್ತಾರೆ. ಆದ್ರೂ ಅವ್ನ ಧೈರ್ಯ ಮೆಚ್ಚಬೇಕಣ. ಕೈ ತುಂಬ ಸಂಬಳ ದುಡಿಯೋ ನಾನೇ ಮದುವೆ ಆಗ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ಇವ್ನು ನೋಡು, ಯಾರಿಗೂ ಹೇಳ್ದೆ ಕೇಳ್ದೆ ಇವಳು ಮದುವೆ ಆಗಿ ಸೀದಾ ಕರ್ಕೊಂಡ್ಬಂದ್ಬಿಟ್ಟ. ಧೈರ್ಯನ ಮೆಚ್ಚಬೇಕಣ. ಈಗಲೇ ಹಿಂಗೆ